ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನ್ನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡಿ. ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆಗ ಮಾತ್ರ ನಾವು ಹಾಕುವಂಥ ವಿಡಿಯೋಸ್ ಏನಿದ್ದಾವೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ದಿನಾಂಕ 1-3-2026 ನಡೆದಿರುವಂತಹ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ತಾತ್ಕಾಲಿಕ ಅಂಕಪಟ್ಟಿ ಇಲ್ಲಿ ನೋಡಿ ಸ್ನೇಹಿತರೆ, ಭಾಳಷ್ಟು ಪೇರೆಂಟ್ಸು ಮತ್ತು ವಿದ್ಯಾರ್ಥಿಗಳು ಕನ್ಫ್ಯೂಸಲ್ಲಿದ್ದೀರಾ. ಸೊ ಏನಂತ ಅಂದರೆ, ಇದು ಕೇವಲ ರಿಸಲ್ಟ್ ಮಾತ್ರ ಆಗಿರುತ್ತದೆ. ಓಕೆನಾ? ಇದು ತಾತ್ಕಾಲಿಕ ರಿಸಲ್ಟ್ ಅಂತೇಳಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಕೊಟ್ಟಿರುವಂಥದ್ದು. ಓಕೆನಾ? ಸೊ ಇದರಲ್ಲಿ ನಿಮಗೇನಾದರೂ ರಿಸಲ್ಟ್ ಆಕ್ಷೇಪಣೆಗಳ ಇದ್ದರೆ ನೀವು ಸರಿಯಾದ ದಾಖಲೆಗಳೊಂದಿಗೆ ಅಂದರೆ 7-3-2026 ಅವರು ಬಿಟ್ಟಿರುವಂತಹ ಫೈನಲ್ ಕೀ ಆನ್ಸರ್ ಏನಿರುತ್ತೆ ಅದರ ಅನುಸಾರವಾಗಿ ನಿಮ್ಮ ಸ್ಕೋರ್ ಇನ್ನೂ ಹೆಚ್ಚಿಗೆ ಆಗಬೇಕಾಗಿತ್ತು ಅಂತ ಅಂದರೆ ಸೊ ನೀವು ಸರಿಯಾದ ಡಾಕ್ಯುಮೆಂಟನ್ನು ಒದಗಿಸಿ ನಿಮಗೆ ಇಲ್ಲಿ ಲಿಂಕನ್ನು ಕೂಡ ಪ್ರೊವೈಡ್ ಮಾಡಿದರು. ಸೊ ಇಲ್ಲಿ ನೋಡ್ಬೋದು, ನೀವು ಲಿಂಕ್ ಇದೆ. ಸೊ ಈ ಲಿಂಕನ್ನು ಪ್ರೊವೈಡ್ ಮಾಡಿದರು. ಸೊ ಇದು 18-3-2026 ಸಂಜೆ 5 ಗಂಟೆ ಒಳಗಾಗಿ ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು ಅಲ್ವಾ. ಸೊ ಇಲ್ಲಿ ವಿದ್ಯಾರ್ಥಿಯ ಇದು ಸೆಲೆಕ್ಷನ್ ಅಲ್ಲ ಸ್ನೇಹಿತರೆ. ಓಕೆನಾ? 59 ಬರಲಿ, 60 ಬಂದಿರಲಿ, ಎಷ್ಟರ ಬಂದಿರಲಿ, ಇದು ವಿದ್ಯಾರ್ಥಿಯ ತೆಗೆದುಕೊಂಡಿರುವಂತಹ ಮೊರಾರ್ಜಿ ಎಕ್ಸಾಮಿನೇಷನಲ್ಲಿ ತೆಗೆದುಕೊಂಡಿರುವಂತಹ ಅಂಕಗಳು ಆಗಿರ್ತವೆ. ಓಕೆನಾ? ತಾತ್ಕಾಲಿಕ ಅಂಕಗಳು. ಆಕ್ಷೇಪಣೆಯನ್ನು ಸಲ್ಲಿಸಿ ನಿಮ್ಮ ಮಗು ಅಥವಾ ಅಭ್ಯರ್ಥಿದೇನಾದರೂ ಹೆಚ್ಚಿಗೆ ಸ್ಕೋರ್ ಆಗಂಗಿದ್ರೆ ಸೊ ಅವರು ಬಿಟ್ಟಿರುವಂಥ ಕೀ ಅನುಸಾರವಾಗಿ ಏನಾದರೂ ಆಗಂಗಿದ್ರೆ ನೀವು ಸಬ್ಮಿಟ್ ಕೊಟ್ಟಿದ್ದರೆ ಸೊ ಅದರಂತೆ ಅಂತಿಮ ಫೈನಲ್ ರಿಸಲ್ಟನ್ನು ಬಿಡುಗಡೆ ಮಾಡ್ತಾರೆ. ಓಕೆನಾ? ಇಲ್ಲಿ ನಿಮಗೆ ಡೌಟು ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ತದನಂತರದಲ್ಲಿ ಭಾಳಷ್ಟು ಜನ ಕಮೆಂಟ್ ಸೆಕ್ಷನ್ ಬಾಕ್ಸ್ ಮೂಲಕ ತಿಳಿಸ್ತಾ ಇದ್ದೀರಾ, ನಮ್ಮದು ಹಾವೇರಿ, ಗದಗ ಈ ಥರ ಸ್ಕೋರ್ ಆಗಿದೆ ಅಂತ ಹೇಳಿ. ನಾ ಏನು ಹೇಳಿದ್ದೆ ಹಿಂದಿನ ವಿಡಿಯೋದಲ್ಲಿ ಸ್ನೇಹಿತರೆ ಅಂತ ಅಂದರೆ, ನಿಮಗೆ ಮಾರ್ಕ್ಸ್ ಗೊತ್ತಾಗಬೇಕು ಅಂತ ಅನ್ನೋದಾದರೆ ಕಟ್ ಆಫ್ ಅಂತ ಯಾವುದೇ ಫಸ್ಟಿಗೆ ನಿಗದಿತ ಕಟ್ ಆಫ್ ಇರೋದಿಲ್ಲ ಅಲ್ವಾ. ಸೊ ಅದರಿಂದ ಕಳೆದ ಬಾರಿ ಸೆಲೆಕ್ಷನ್ ಆಗಿರುವಂತಹ ವಿದ್ಯಾರ್ಥಿಗಳದ್ದು ಏನಾಗಿರುತ್ತೆ, ಡಿಸ್ಟ್ರಿಕ್ಟ್ ವೈಸು ಸಿಗ್ತಾ ಹೋಗುತ್ತೆ ಅಲ್ವಾ. ಎಷ್ಟು ಮಾರ್ಕ್ಸ್ ಸೆಲೆಕ್ಷನ್ ಆಗಿದೆ ಆ ಥರ ಅನ್ನೋದಾದರೆ ನಿಮಗೊಂದು ಡೌಟು ಕ್ಲಾರಿಟಿ ಸಿಗುತ್ತೆ ಅಂತ ಹೇಳಿದ್ದೆ. ಓಕೆನಾ? ಸೊ ಇಲ್ಲಿ ಯಾವುದೇ ಸೆಲೆಕ್ಷನ್ ಲಿಸ್ಟ್ ಬಿಟ್ಟಿಲ್ಲ. ಇಲ್ಲಿ ವಿದ್ಯಾರ್ಥಿಗಳು ತೆಗೆದುಕೊಂಡಿರುವಂತಹ ಅಂಕಗಳು ಎಲ್ಲ ವಿದ್ಯಾರ್ಥಿಗಳದ್ದು ರಿಸಲ್ಟ್ ಬಿಟ್ಟಾರೆ. ಹಾಗಿದ್ರೆ ರಿಸಲ್ಟು ಭಾಳಷ್ಟು ಜನ ಕೇಳ್ತಾ ಇದ್ದೀರಾ, ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅಂತ ಹೇಳಿ. ಇಲ್ಲಿ ಏನು ಲಿಂಕ್ ಕಾಣಿಸುತ್ತೆ ಅಲ್ವಾ. ಸೊ ನೋಡಿ, ಇಲ್ಲಿ ಲಿಂಕ್ ಏನು ಕಾಣಿಸುತ್ತೆ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಆ ಲಿಂಕ್ ಅನುಸಾರವಾಗಿ ಅಲ್ಲೇನು ವಿಡಿಯೋ ಅನುಸಾರವಾಗಿ ನೀವು ಹೋಗಿ ವಿದ್ಯಾರ್ಥಿದು ಏನಂದರೆ ಅವರ ಸ್ಯಾಡ್ ಸೈಡಿ ಅಂತೇಳಿ ಹಾಲ್ ಟಿಕೆಟ್ ಫೋಟೋ ಇರುತ್ತಲ್ಲ, ಅದರ ಕೆಳಗಡೆ ನಂಬರ್ಸ್ ಇರುತ್ತೆ. ಆ ನಂಬರನ್ನು ಹಾಕಿಬಿಟ್ಟು ನೀವು ಕರೆಕ್ಟಾದಂಥ ಡೇಟ್ ಆಫ್ ಬರ್ತನ್ನು ಕೊಟ್ಟು ಸಬ್ಮಿಟ್ ಕೊಟ್ಟರೆ ವಿದ್ಯಾರ್ಥಿ ತೆಗೆದುಕೊಂಡಿರುವಂತಹ ಅಂಕಗಳು, ಆಮೇಲೆ ಯಾವ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಬರೆದಿರೋದು ಕ್ರೈಸ್ ಅಂತ ಬಂದು ಅದ್ರ ಮುಂದೆ ವರ್ಷನ್ ಕೋಡ್ ಬರುತ್ತೆ. ಅವರು C1, B1, B2, A1 ಯಾವ ರೀತಿಯಾಗಿ ಅವರು ವರ್ಷನ್ ಕೋಡ್ ಬರೆದಿದ್ದಾರೆ ಅದ್ರ ಮುಂದೆ ಅದು ಬರುತ್ತೆ. ಅದ್ರ ಮುಂದೆ ಅವರು ತೆಗೆದುಕೊಂಡಿರುವಂತಹ ಅವರು ಗಳಿಸಿರುವಂಥ ಅಂಕಗಳು ಅಷ್ಟೇ ಬರೋದು. ಸೆಲೆಕ್ಷನ್ ಲಿಸ್ಟ್ ಅಲ್ಲ ಇದು. ಸೆಲೆಕ್ಷನ್ ಲಿಸ್ಟ್ ಯಾವಾಗ ಬಿಡ್ತಾರೆ ಅನ್ನೋದಾದರೆ ಅವರು ಮೊದಲಿಗಾಗಿ ಡೇಟನ್ನು ಕೂಡ ಕೊಟ್ಟಿರುವಂಥ ನಿಮಗೆ ಹಿಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಓಕೆನಾ? ಗೊಂದಲಕ್ಕೆ ಒಳಗಾಗಬೇಡಿ. ಸೊ ನೋಡಿ, ಇಲ್ಲಿ ಮಾಹಿತಿ ಪುಸ್ತಕ ಅಂತ ಏನಿದೆ ಇದರಲ್ಲಿ ಅವರು ಮೊದಲನೇದಾಗಿ ಎಲ್ಲ ಮಾಹಿತಿಯನ್ನು ಕೂಡ ಒದಗಿಸಿರುವಂಥದ್ದು. ಓಕೆನಾ? ಸೊ ಅದರ ಪ್ರಕಾರನೇ ಮಾಡ್ತಾರೆ. ಓಕೆ, ಇದು ಅಂತಿಮ ತಿಂಗಳ ಅಂತಿಮ ದಿನಗಳಲ್ಲಿ ಬರಬೇಕಾಗಿತ್ತು. ಸೊ ಬೇಗ ಬಿಟ್ಟಿರುವಂಥದ್ದು 17-3-2026 ಬಿಟ್ಟಿರುವಂಥದ್ದು. ನೀವು ನೋಡ್ಬೋದು, ಇಲ್ಲಿ ಮಾರ್ಚ್ 4ನೇ ವಾರ ಫಲಿತಾಂಶವನ್ನು ಬಿಡ್ತೀವಿ ಅಂತೇಳಿ ಮಾಹಿತಿ ಪುಸ್ತಕದಲ್ಲಿ ತಿಳಿಸಿದ್ರು. ಸೊ ಬೇಗ ಬಿಟ್ಟಿದ್ದಾರೆ. 17ನೇ ತಾರೀಕು ತಾತ್ಕಾಲಿಕ ಅಂಕಪಟ್ಟಿಯನ್ನು ಬಿಟ್ಟಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅಂತಿಮ ಅಂಕಪಟ್ಟಿ ಅಂತೇಳಿ ಬಿಡ್ತಾರೆ. ಓಕೆ, ನಂತರದಲ್ಲಿ ನೀವು ನೋಡ್ಬೋದು, ಇಲ್ಲಿ ಪರೀಕ್ಷೆಗೆ ಹಾಜರಾದ ಅಭ್ಯರ್ಥಿಗಳಿಗೆ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಯಾವಾಗ ಬಿಡ್ತಾರೆ ಅಂತ ಹೇಳಿದರೆ ಏಪ್ರಿಲ್ 2026 1ನೇ ಮತ್ತು 2ನೇ ವಾರ ಅಂತೇಳಿ ತಿಳಿಸಿದ್ದಾರೆ. ಅಂದರೆ ಏಪ್ರಿಲ್ ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕ್ ಏನು ಮಾಡ್ತಾರೆ ಅಂತಂದರೆ, ಈಗ ವಿದ್ಯಾರ್ಥಿಗಳು ತೆಗೆದುಕೊಂಡಿರುವಂಥ ಅಂಕಗಳನ್ನು ಮಾತ್ರ ಬಿಟ್ಟಿದ್ದಾರೆ. ಆ ಅಂಕಗಳನ್ನು ಪರಿಗಣನೆಗೆ ತೆಗೆದುಕೊಂಡು ವಿದ್ಯಾರ್ಥಿಯ ಕೆಟಗರಿ ತೆಗೆದುಕೊಂಡು ಏನು ಮಾಡ್ತಾರೆ, ಏಪ್ರಿಲ್ ಫಸ್ಟ್ ಆ್ಯಂಡ್ ಸೆಕೆಂಡ್ ವೀಕ್ ಏನು ಮಾಡ್ತಾರೆ, ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಓಕೆ,
ಸೊ ಇದಿಷ್ಟು ಮಾಹಿತಿ ಆಗಿರುವಂತಹದ್ದು. ನೆಕ್ಸ್ಟು ಭಾಳಷ್ಟು ಜನ ಕೇಳ್ತಾ ಇದ್ದೀರಾ ಇಷ್ಟು ಸ್ಕೋರ್ ಆಗಿದೆ ಆಗುತ್ತಾ ಅಂತೇಳಿ. ಅಲ್ಲಿರುವಂತಹ ವಿದ್ಯಾರ್ಥಿಗಳು ಮತ್ತು ನೀವು ಕೊಟ್ಟಿರುವಂತಹ ಆದ್ಯತೆ ಮೇರೆಗೆ ಯಾವ ಸ್ಕೂಲುಗಳನ್ನು ಕೊಟ್ಟಿರ್ತಾರೆ ಅಲ್ಲಿ ಕಾಂಪಿಟೇಷನ್ ನೋಡ್ಬಿಟ್ಟು ಏನಾಗುತ್ತೆ ಅಂದರೆ ಅಲಾಟ್ಮೆಂಟ್ ಮಾಡ್ತಾರೆ ಸ್ಕೂಲ್ನ, ಓಕೆನಾ. ಆ ಸ್ಕೂಲ್ಗೆ ಹೋಗಿ ನೀವು ಅಡ್ಮಿಷನನ್ನು ತೆಗೆದುಕೊಳ್ಬೇಕಾಗ್ತದೆ. ಓಕೆ, ಇಲ್ಲಿ ಭಾಳಷ್ಟು ಮತ್ತಿನ್ನೇನು ಕೇಳ್ತಿದ್ದೀರಾ ಅಂತ ಡೌಟ್ ಅಂದರೆ ಅಪ್ಲಿಕೇಶನ್ ನಂಬರ್ ತೆಗೆದುಕೊಳ್ತಿಲ್ಲ ಅಂತ. ಅಪ್ಲಿಕೇಶನ್ ನಂಬರ್ ಯಾವುದಕ್ಕೂ ಬೇಡ, ಇಲ್ಲಿ ಸ್ಯಾಡ್ಸ್ ಐ ಡಿ ಏನಿದೆ ಸೊ ಆ ಸ್ಯಾಡ್ಸ್ ಐ ಡಿಯನ್ನು ಹಾಕ್ಬಿಟ್ಟು ವಿದ್ಯಾರ್ಥಿಯ ಸ್ಯಾಡ್ಸ್ ಐ ಡಿ ಹಾಕಿ ನೀವು ಆಮೇಲೆ ವಿದ್ಯಾರ್ಥಿಯ ಡೇಟ್ ಆಫ್ ಬರ್ತನ್ನು ಕೊಟ್ಟು ಸಬ್ಮಿಟ್ ಕೊಟ್ಟಾಗ ಅಲ್ಲಿ ವಿದ್ಯಾರ್ಥಿ ಗಳಿಸಿದ ಅಂಕಗಳು ಬರುತ್ತೆ. ಓಕೆ, ಇಲ್ಲಿ ಸೆಲೆಕ್ಷನ್ ಲಿಸ್ಟ್ ಅಲ್ಲ, ಸ್ಕೂಲನ್ನು ಅಲಾಟ್ಮೆಂಟ್ ಮಾಡಿಲ್ಲ. ಸೊ ನಂತರದಲ್ಲಿ ಇಲ್ಲೇನು ಕೊಟ್ಟಿದ್ದಾರಲ್ವಾ, ಏಪ್ರಿಲ್ 2026 1 ಮತ್ತು 2ನೇ ವಾರ ಏನಿರುತ್ತೆ ಪರೀಕ್ಷೆಗೆ ಹಾಜರಾದ ಅಭ್ಯರ್ಥಿಗಳಿಗೆ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ನಾವು ಕೊಡ್ತೀವಿ ಅಂತೇಳಿ ಮಾಹಿತಿ ಪುಸ್ತಕದಲ್ಲಿ ಹೇಳಿರುವಂಥದ್ದು. ಓಕೆ, ನಂತರದಲ್ಲಿ ಸೆಕೆಂಡ್ ಲಿಸ್ಟಿಗೆ ಅಂತ ಅಂದರೆ ಅಲ್ಲಿ ಉಳಿದಿರುವಂಥ ಸೀಟುಗಳನ್ನು ತೆಗೆದುಕೊಂಡು ಮತ್ತು ಅಲ್ಲಿರುವಂಥ ಅದಕ್ಕಿಂತ ಕಡಿಮೆ ಮಾರ್ಕ್ಸನ್ನು ಯಾರು ತೆಗೆದುಕೊಂಡಿರ್ತಾರೆ ಮೊದಲನೇ ಒಂದು ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಡೌನ್ ಏನಿರುತ್ತೆ ಸೊ ಅದಾದ ಬಳಿಕ ಅದಕ್ಕಿಂತ ಸ್ವಲ್ಪ ಮಾರ್ಕ್ಸ್ ತೆಗೆದುಕೊಂಡವ್ರಿಗೆ ಎರಡನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಅದೇ ಯಾವಾಗ ಅಂತಂದರೆ 2026 ಏಪ್ರಿಲ್ 2026 3ನೇ ವಾರ ಮತ್ತು 4ನೇ ವಾರ ಬಿಡುಗಡೆ ಮಾಡ್ತೀವಿ ಅಂತೇಳಿ ಹೇಳಿರುವಂಥದ್ದು. ಅಂದರೆ 2ನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಇದಾಗಿರುತ್ತೆ. ಓಕೆ, ಕನ್ಫ್ಯೂಸ್ ಆಗಬೇಡಿ, ಇದಿಷ್ಟು ಮಾಹಿತಿ ಆಗಿರುವಂಥದ್ದು. ಇಲ್ಲಿ ಕೇವಲ ವಿದ್ಯಾರ್ಥಿಗಳು ಬರೆದಿರುವಂಥ ಯಾರೆಲ್ಲ ವಿದ್ಯಾರ್ಥಿಗಳು ಬರೆದಿದ್ರೆ ಅವರ ಒಂದು ರಿಸಲ್ಟನ್ನು ಮಾತ್ರ ಪ್ರಕಟಣೆಯನ್ನು ಮಾಡಿರುವಂಥದ್ದು. ಸೆಲೆಕ್ಷನ್ ಲಿಸ್ಟು ಏಪ್ರಿಲ್ ಮತ್ತು ಸೆಕೆಂಡ್ ವೀಕ್ ಬರುತ್ತೆ ಅಂತೇಳಿ ಇಲ್ಲಿ ತಿಳಿಸಿರುವಂಥದ್ದು. ಓಕೆ, ಇದು ಮಾಹಿತಿ ಪುಸ್ತಕ ಅವರು ಬಿಟ್ಟಿರುವಂತಹ ಮಾಹಿತಿ ಪುಸ್ತಕ ಅನುಸಾರವಾಗಿ ಇದೆ. ಓಕೆ, ಇದಿಷ್ಟು ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಕಡೆದು ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸವರ್ಸಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.